ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಪ್ರಮುಖ ಸುದ್ದಿ ಏನೆಂದರೆ, ಅತಿಯಾದ ಮಳೆಯಿಂದ ಮನೆಗೆ ನುಗ್ಗಿದ ನೀರು. ಅಜ್ಜಂಪುರ ಪಟ್ಟಣ ಪಂಚಾಯಿತಿಯಲ್ಲಿ ಹೆಚ್ಚಾದ ನಾಯಿಗಳು ಮತ್ತು ಹಂದಿಗಳ ಹಾವಳಿ. ಮತ್ತಿನ ಅಮಲಿನಲ್ಲಿ ಕೆರೆಯಲ್ಲಿ ಈಜಾಡಲು ಹೋಗಿ ಯುವಕ ಸಾವು. ಹೆಚ್ಚಾಗಿ ಬರುತ್ತಿರುವ ಮಳೆಯಿಂದ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯಲ್ಲಿ ಸಣ್ಣ ಸಣ್ಣ ಚರಂಡಿಗಳು ಇದ್ದು ಹಾಗೂ ಹಳೆಯ ಚರಂಡಿಗಳು ಇದ್ದು ಹಾಗೂ ಅವೈಜ್ಞಾನಿಕ ರೀತಿಯಲ್ಲಿ ಇರುವಂತಹ ಚರಂಡಿಗಳಿಂದ ನೀರು ತುಂಬಿ ಮನೆಯ ಒಳಗಡೆ ಬರುತ್ತಿದೆ. ಅಜ್ಜಂಪುರ ಪಟ್ಟಣದ 2ನೇ ವಾರ್ಡ್, 11ನೇ ವಾರ್ಡ್ ಹೀಗೆ ಇನ್ನೂ ಅನೇಕ ವಾರ್ಡ್ಗಳಲ್ಲಿ ಅತಿಯಾದ ಮಳೆಯಿಂದ ಚರಂಡಿಗಳು ತುಂಬಿ ಮನೆಯ ಒಳಗಡೆ ಮತ್ತು ರಸ್ತೆಯ ಮೇಲೆಲ್ಲ ನೀರು ಹರಿಯುತ್ತಾ ಇದೆ. ಕೂಡಲೇ ಅಧಿಕಾರಿಗಳು ಗಮನ ಹರಿಸಬೇಕು. ಅಜ್ಜಂಪುರ ಪಟ್ಟಣದಲ್ಲಿ ನಾಯಿಗಳು ಹಾವಳಿ ಹೆಚ್ಚಾಗಿದೆ. ಇದರೊಂದಿಗೆ ಅಜ್ಜಂಪುರ ಪಟ್ಟಣದಲ್ಲಿ ಹಂದಿಗಳ ಹಾವಳಿಯೂ ಕೂಡ ಹೆಚ್ಚಾಗಿದೆ. ಆದಷ್ಟು ಬೇಗ ಪಟ್ಟಣದಲ್ಲಿರುವಂತಹ ನಾಯಿಗಳು ಹಾಗೂ ಹಂದಿಗಳನ್ನ ತೆರವುಗೊಳಿಸಬೇಕಾದ ಜವಾಬ್ದಾರಿ ಅಧಿಕಾರಿಗಳದ್ದಾಗಿರುತ್ತೆ. ಯಾವುದಾದರೂ ಒಂದು ಅನಾಹುತ ನಡೆದರೆ ಇದಕ್ಕೆ ನೇರ ಹೊಣೆ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳದ್ದೇ ಆಗಿರುತ್ತೆ ಎಂದು ನಾಗರಿಕರು ಮಾತನಾಡಿಕೊಳ್ಳುತ್ತಿದ್ದರು. ಇಂದು ಬೆಳಗ್ಗೆ 11:30 ಗಂಟೆ ಸಮಯದಲ್ಲಿ ಲೇಟ್ ರೇವಣ್ಣ ವಾಲ್ಮೀಕಿ ಜನಾಂಗ ಇವರ ಮಗ ಚಂದ್ರು, ಸುಮಾರು 25 ವರ್ಷ ವಯಸ್ಸಿನ ಇವರು ಅಜ್ಜಂಪುರದ ಪರ್ವತರಾಯನ ಕೆರೆಯಲ್ಲಿ ಕುಡಿದು ಮತ್ತಿನಲ್ಲಿ ಈಜಲು ಹೋಗಿ ಮೀನಿನ ಬಲೆಗೆ ಸಿಕ್ಕಿ ಹಾಕಿಕೊಂಡು ಮೃತಪಟ್ಟಿರುವ ಘಟನೆ ಇಂದು ನಡೆದಿದೆ. ಮೃತರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕರುಣಿಸಲಿ ಭಗವಂತ. ನಿರಂತರ ಸುದ್ದಿ ಸಮಾಚಾರಗಳಿಗೆ ವೀಕ್ಷಿಸುತ್ತಿರಿ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲ್. ಧನ್ಯವಾದಗಳು.